Hi everyone, welcome back to Divya Creations. ಇವತ್ತೊಂದು ಸಿಂಪಲ್ ಆಗಿರೋ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಕೋ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಫಸ್ಟಿಗೆ 2 ಸಲ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟು 2, 3, 4, 5 5 ಚೈನ್ ಹಾಕ್ಕೋಬೇಕು. 5 ಚೈನು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಎಗೈನ್ 1, 2, 3, 4, 5 ಮತ್ತೆ 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಬೇಕು. ಡಿಸೈನು ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಲಾಕ್ ಸೆಕೆಂಡ್ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ನೆಕ್ಸ್ಟು ಒಂದು ಚೈನ್ನ ಹಾಕ್ಕೋಬೇಕು. ಎಗೈನ್ ನಾನು ಸೀರೆನ ಸೀದಾ ಇಟ್ಕೊಳ್ತೀನಿ. ಇವಾಗ ಸೂಜಿ ಮೇಲೆ ದಾರಾನ ತಗೊಂಡು ಈ ಎರಡೂ ಚೈನು ಸೇರಿಸಿ ನಾವು ಡಬಲ್ ಕ್ರೋಶನ ಹಾಕ್ಕೋಬೇಕು. 2 ಸಲ 5 ಚೈನ್ ಹಾಕಿದ್ದೀವಲ್ಲ, ಅದೆರಡನ್ನೂ ಜಾಯಿನ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಸೂಜಿ ಮೇಲೆ ದಾರಾನ ತೊಗೊಂಡು ಎರಡೂ ಲೂಪ್ಗೂ ಸೇರಿಸಿ ನೀಡಲ್ನ ಹಾಕಿ ದಾರಾನ ತೊಗೊಂಬಂದರೆ ದಾರ ನೀಡಲ್ ಮೇಲೆ 3 ಇರುತ್ತೆ. ಫಸ್ಟಿಗೆ 2 ದಾರನ ಒಂದು ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಶ ಬಂತು. ಸೊ ಇದೇ ಥರ ನಾವು ಇಲ್ಲಿ ಹಾಕ್ತಾ ಹೋಗಬೇಕು. ಈ ಡಿಸೈನ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದನ್ನು ನಾನಿವತ್ತು ವಿತೌಟ್ ಬೀಡ್ ಹೇಳ್ಕೊಡ್ತೀನಿ. ತುಂಬಾ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅದು. ಬೀಡ್ಸ್ ಬೇಡ ಅನ್ನೋರಿಗೆ ನೀವು ಈ ಥರ ಒಂದು ಡಿಸೈನ್ನ ಚೂಸ್ ಮಾಡ್ಬೋದು. ಸೊ ನಾನಿವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅದು ಅಂತ ಹೇಳಿ. ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಅಷ್ಟು ಈಸಿ ಆಗಿದೆ ಡಿಸೈನ್. ನಾನಿಲ್ಲಿ 12 ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. 12 ಡಬಲ್ ಕ್ರೋಶ ಆದಮೇಲೆ ಇದು ಯಾವ ಡಿಸ್ಟೆನ್ಸ್ಗೆ ರೀಚ್ ಆಗುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಒಂದು 3 ಚೈನ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ಇದನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಕುತ್ಕೊಳ್ಳುತ್ತೆ, ಸ್ಲ್ಯಾಂಟಾಗಿ ಕುತ್ಕೊಳ್ಳುತ್ತೆ. ಫಸ್ಟ್ ಒನ್ನು ಇದೇ ಥರ ಬರುತ್ತೆ, ಸೆಕೆಂಡ್ ಒನ್ ಆರ್ಚು ಬೇರೆ ಥರ ಬರುತ್ತೆ. ಸೊ ನೋಡೋಣ ಇವಾಗ. ಇಲ್ಲಿ ಒಂದು ಲಾಕ್ ಆಯ್ತಲ್ವಾ, ನೆಕ್ಸ್ಟು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ, ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟು 1, 2, 3, 4 ಚೈನ್ ಹಾಕ್ಕೊಂಡು ಎರಡೂ ಸಿಂಗಲ್ ಕ್ರೋಶ ಮಧ್ಯೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಒಂದು ಪೀಕೋ ಬಂತಲ್ವಾ. ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ ಈ ಥರ. ಸೊ ನೋಡಿ ಪುಟ್ಟದಾಗಿ ಒಂದು ಪೀಕೋ ಬಂದಿದೆ. ನೆಕ್ಸ್ಟು ಇವಾಗ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ ಪಕ್ಕದಲ್ಲಿ. ನೋಡಿ ಈ ಥರ ಬರುತ್ತೆ. ಇವಾಗ 1, 2, 3, 4, 5 ಚೈನ್ ಹಾಕ್ಕೊಂಡಿದ್ದೀನಿ. ಈ 5 ಚೈನ್ನ ಸೀರೆನ ಟರ್ನ್ ಮಾಡಿಕೊಂಡು 1, 2, 3, 4, 5, 6 6ನೇ ಚೈನಿಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ನೀಟಾಗಿ ಕೌಂಟ್ ಮಾಡ್ಕೊಳ್ಳೋಣ, ಮತ್ತೆ ತೋರಿಸ್ತೀನಿ. 1, 2, 3, 4, 5, 6 6ನೇ ಡಬಲ್ ಕ್ರೋಶ ಮೇಲೆ ನಾನು ಇದನ್ನು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಇದ್ರ ಮೇಲೆ ಒಂದು ಲೂಪ್ ಬರುತ್ತೆ. ನೆಕ್ಸ್ಟ್ ಇದನ್ನು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೋಬೇಕು. ನೆಕ್ಸ್ಟು ಸೂಜಿ ಮೇಲೆ ದಾರಾನ ತೊಗೊಂಡು ಇದ್ರ ಒಳಗಡೆ ನಾವು ಡಬಲ್ ಕ್ರೋಶನ 12 ಡಬಲ್ ಕ್ರೋಶನೇ ಫಿಲ್ ಮಾಡ್ಕೋಬೇಕು. ಸೊ ನಾವು ಫಸ್ಟ್ ಒಂದು ಆರ್ಚಲ್ಲಿ 12 ಡಬಲ್ ಕ್ರೋಶ ಹಾಕಿದ್ದೀವಲ್ವ, ಸೇಮ್ ಅದೇ ಥರನೇ ಇದರಲ್ಲೂ 12 ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ತುಂಬಾ ಈಸಿಯಾಗಿದೆ ಡಿಸೈನು. ಇಲ್ಲಿ ಡಬಲ್ ಕ್ರೋಶ ಬದಲಿಗೆ ಟ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು, ಬಟ್ ಟ್ರಿಬಲ್ ಕ್ರೋಶದಲ್ಲಿ ಅಷ್ಟು ಫಿನಿಶಿಂಗ್ ಬರಲ್ಲ. ಸೊ ಡಬಲ್ ಕ್ರೋಶದಲ್ಲಿ ಬರುವಷ್ಟು ಚೆನ್ನಾಗಿ ಟ್ರಿಬಲ್ ಕ್ರೋಶದಲ್ಲಿ ಬರಲ್ಲ. ಸೊ ನಿಮಗೆ ಇನ್ನೂ ದೊಡ್ಡದಾಗಿ ಬೇಕು ಡಿಸೈನು ಅನ್ನೋದಾದರೆ ನೀವು 8 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ತೊಗೋಬೇಕು. 7 ಸ್ಟ್ಯಾಂಡ್ಸ್ ಆರ್ 8 ಸ್ಟ್ಯಾಂಡ್ಸ್ನ ತೊಗೊಂಡ್ರೆ ನಿಮಗೆ ಏನು ಆರ್ಚ್ ಹಾಕ್ತಾ ಇದ್ದೀವಿ ಇದು ತುಂಬಾ ದೊಡ್ಡದಾಗಿ ಬರುತ್ತೆ, ತುಂಬ ತಿಕ್ಕಾಗೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಸೊ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಈ ಥರ 12 ಡಬಲ್ ಕ್ರೋಶ ಆಯಿತು. ನೆಕ್ಸ್ಟು ಇದನ್ನು ಒಂದು 3 ಚೈನ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ನಾನು ಇದನ್ನು ಇಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂತು ನೋಡಿ, ಈ ಥರ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂತು. ಫಸ್ಟ್ ಒನ್ನು ಸ್ವಲ್ಪ ಫ್ಲ್ಯಾಟಾಗಿ ಬಂದಿರುತ್ತೆ, ಅಷ್ಟು ಸ್ಲ್ಯಾಂಟಿಂಗ್ ಆಗಿರಲ್ಲ. ನೋಡಿ ಸೆಕೆಂಡ್ ಒನ್ ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ಥರ್ಡ್ ಒನ್ನು ಇನ್ನೂ ಡಿಫ್ರೆಂಟಾಗಿ ಬರುತ್ತೆ, ತೋರಿಸ್ತೀನಿ ಹೇಗೆ ಹಾಕೋದು ಅಂತೇಳಿ. ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇವಾಗ 1, 2, 3, 4 ಚೈನ್ ಹಾಕ್ಕೊಂಡು ಇದೇ ಒಂದು ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ.
ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ, ಆ ಸಿಂಗಲ್ ಕ್ರೋಶ ಮಧ್ಯೆ ನಾನು ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಒಂದು ಲಾಕು, ಅದು ಯಾವ ಡಿಸ್ಟೆನ್ಸ್ಗೆ ರೀಚ್ ಆಗುತ್ತೋ ಅಲ್ಲಿಗೆ ಒಂದು ಲಾಕು, ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಲಾಕು. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟು 1 2 3 4 5 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಡಿಸೈನು. ಇಲ್ಲಿ ನಾವು 1 2 3 4 5 6 6ನೇ ಡಬಲ್ ಕ್ರೋಶ ಮೇಲೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ದಾರನ ತೊಗೊಂಡು ಇದರಲ್ಲೂ ಕೂಡ ನಾವು 12 ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಓಲ್ ಸ್ಯಾರಿ ನಾವು ಇದೇ ಥರ ಹಾಕ್ತಾ ಹೋಗಬೇಕು. ಇನ್ ಬಿಟ್ವೀನ್ ನಿಮಗೆ ಕಲರ್ ಚೇಂಜ್ ಮಾಡ್ಕೋಬೇಕು ಅಂತಂದರೆ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರಲ್ಲಿ ಹಾಕಿದ್ರೆ. ಎಲ್ಲ ಡಿಸೈನೂ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಬೀಡ್ಸ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತಲ್ಲ. ಕೆಲವೊಂದು ಡಿಸೈನ್ಗೆ ಬೀಡ್ಸ್ ಹಾಕಿದ್ರೇ ಚೆನ್ನಾಗಿ ಕಾಣಿಸೋದು, ಕೆಲವೊಂದು ಡಿಸೈನ್ಗೆ ಬೀಡ್ಸ್ ಹಾಕಿಲ್ಲ ಅಂದ್ರೇ ಚೆನ್ನಾಗಿ ಕಾಣಿಸೋದು, ಆ ಥರ ಇರುತ್ತೆ. ಈ ಬೀಡ್ಸ್ ಬೇಡ ಅನ್ನೋರಿಗೆ ನಾವು ಡಿಸೈನ್ನ ಚೂಸ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವರಿಗೆ ನಾವು ಈ ಥರ ಒಂದು ಡಿಸೈನ್ನ ಚೂಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಖುಷಿ ಪಡ್ತಾರೆ ಅವರು. ಇದಕ್ಕೆ ಬೀಡ್ಸ್ ಹಾಕಿನೂ ಕೂಡ ಮಾಡ್ಬೋದು, ಬೀಡ್ಸ್ ಹಾಕ್ದೇನೂ ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಡಿಸೈನ್ ಇದು. ಸೊ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು, ಬಟ್ ಎಲ್ಲರೂ ಬೀಡ್ಸ್ ಹಾಕಿ ಟ್ರೈ ಮಾಡಿರ್ತಾರೆ. ಬೀಡ್ಸ್ ಹಾಕ್ದೇನೂ ನಾವು ಇದನ್ನು ಮಾಡ್ಬೋದು. ಇದು ಒಂದು ಮ್ಯಾಂಗೋ ಶೇಪಲ್ಲಿ ಬರುತ್ತೆ. ಏನು ನಾವು ಆರ್ಚ್ ಹಾಕ್ತೀವೋ ಆರ್ಚ್ ಇನ್ಸೈಡು ಇದು ಮ್ಯಾಂಗೋ ಶೇಪಲ್ಲಿ ಬರುತ್ತೆ. ಸೊ ಮ್ಯಾಂಗೋ ಲುಕ್ನ ಕೊಡತ್ತಿದು ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿದೆ ಡಿಸೈನು. ಈ ಕಲರ್ನ ಚೇಂಜ್ ಮಾಡಬೇಕು ಅಂದರೆ ಪಿಕೋ ಆದಮೇಲೆ ನಾವು ಇದನ್ನು ಲಾಕ್ ಮಾಡ್ಕೊಳ್ತೀವಲ್ವಾ, ನೆಕ್ಸ್ಟು ಅಗೈನ್ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ. ಈ ಥರ ಒಂದು ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ನಾವಿಲ್ಲಿ ಚೈನ್ ಹಾಕ್ಕೊಳ್ತೀವಲ್ಲ, ಅದ್ರ ಬದಲಿಗೆ ಒಂದೇ ಒಂದು ಚೈನ್ ಹಾಕ್ಕೊಂಡು ನಾವು ಈ ದಾರನ ಕಟ್ ಮಾಡ್ಕೊಬೋದು. ನೆಕ್ಸ್ಟು ಕಲರ್ನ ಚೇಂಜ್ ಮಾಡಬೇಕು ಅಂದರೆ ನಾವು ಒಂದು ಸ್ಪ್ಲಿಟ್ ಚೈನ್ನ ಹಾಕ್ಕೊಳ್ಳೋಣ ಫಸ್ಟಿಗೆ. ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಇದೆ ಅಲ್ಲ, ಈ ಒಂದು ಲಾಕಿಗೆ ನಾನು ನೋಡಿ ಲಾಕ್ ಒಳಗಡೆನೇ ನಾನು ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಲಾಕ್. ಸೊ ನೋಡಿ ಲಾಕ್ ಒಳಗಡೆನೇ ಹೋಗಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಸಿಂಗಲ್ ಕ್ರೋಶ ಆದಮೇಲೆ 1 2 3 4 5 5 ಚೈನ್ ಹಾಕ್ಕೋಬೇಕು. ಈ ಥರ ಏನಾದರೂ ಗಂಟಾಗಿರೋ ದಾರ ಸಿಕ್ಕಿದ್ರೆ ನೀವು ಅದು ಬ್ಯಾಕ್ ಸೈಡ್ ಹೋಗೋ ಥರ ನೋಡ್ಕೋಬೇಕು. ಸೊ ನೆಕ್ಸ್ಟು 5 ಚೈನ್ ಆದಮೇಲೆ 1 2 3 4 5 6 6ನೇ ಚೈನಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ನಾನು ಒಂದು ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಈ ಗಂಟೇನಿದೆ ಅದು ಬ್ಯಾಕ್ ಸೈಡ್ ಹೋಗೋ ಥರ ನೋಡ್ಕೋಬೇಕು ನಾವು. ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಒಂದು ಲೂಪಲ್ಲಿ ಸೇಮ್ ನಾವು ಮುಂಚೆ ಮಾಡಿದ್ವಲ್ಲ ಅದೇ ಥರನೇ 12 ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಸೊ ಈ ಥರ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು. ಸೊ 4 ಆರ್ಚ್ ಒಂದು ಕಲರ್, ಇನ್ನೊಂದು 4 ಆರ್ಚ್ ಒಂದು ಕಲರ್, ಆ ಥರ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ಈ ಡಿಸೈನ್ನ ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋದಾದರೆ ನೀವು ಆಫ್ ಸ್ಯಾರಿ ಪಲ್ಲು ಒಂದು ಕಲರು, ಇನ್ನೊಂದು ಆಫ್ ಸ್ಯಾರಿ ಪಲ್ಲು ಒಂದು ಕಲರ್, ಆ ಥರ ಹಾಕ್ಬೋದು. ಒಂದೇ ಪಲ್ಲುನಲ್ಲಿ 2 ಕಲರ್ ಆಫ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವನ್ ಟ್ರಿಬಲ್ ಕಲರ್ ಇದ್ದರೆ ನೀವು 1/3 ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಒಂದು ಫ್ಯಾನ್ಸಿ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಯಾರಾದರೂ. ಹಾಗೆ ನಾನಿವಾಗ ಫೈನಲ್ ಲುಕ್ನ ತೋರಿಸ್ತೀನಿ ನಿಮಗೆ, ಹೇಗೆ ಕಾಣಿಸುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ. ಹೀಗಿದೆ, ತುಂಬಾ ನೀಟಾಗಿ ಬರುತ್ತೆ, ಎಲ್ಲೂ ಏನು ಶ್ರಿಂಕ್ ಆಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಇನ್ಸೈಡ್ ನೋಡಿ ಇದೊಂದು ಮ್ಯಾಂಗೋ ಡಿಸೈನ್ ಥರ ಇದೆ. ಇಲ್ಲಿ ನೋಡಿ ಈ ಥರ ಮ್ಯಾಂಗೋ ಡಿಸೈನ್ ಥರ ಬಂದಿದೆ. ಇವನ್ ಇಲ್ಲಿ ಕ್ರಾಸಾಗಿ ಹಾರ್ಟ್ ಶೇಪು ಕಾಣಿಸ್ತಿದೆ. ತುಂಬಾ ಕ್ರಿಯೇಟಿವ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಡಿಸೈನ್ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.